ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಏನು ಏರಿಯಾ ವೈಸ್ ಫೀಡಿಂಗ್ ಝೋನ್ಸ್ ಐಡೆಂಟಿಫೈ ಮಾಡಬೇಕಾಗತ್ತೆ, ಏನು ಶೆಲ್ಟರ್ ಹೋಮ್ಸ್ ಬಿಲ್ಡ್ ಮಾಡಬೇಕಾಗತ್ತೆ, ಆಮೇಲೆ ಈ ಬಗ್ಗೆ ಏನೋ ಒಂದು ಆಪರೇಷನ್ ಮತ್ತು ಏನು ನಾಯಿಗಳಿಗೆ ಚಿಕಿತ್ಸೆ ಮಾಡಬೇಕು, ಅವ್ರಿಗೆ ಔಷಧಿ ಕೊಡಬೇಕು, ಆ ಒಂದು ನಿಟ್ಟಿನಲ್ಲೂ ಕೂಡ ಕಾರ್ಪೊರೇಷನ್ ಪ್ರವೃತ್ತಿ ಆಗಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಈಗ ನಾವು ಆಲ್ರೆಡಿ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಈಗ ಒಟ್ಟು ಒಂದು ನಾವು ರಫ್ ಎಸ್ಟಿಮೇಟ್ ಮಾಡಿರೋದ್ರ ಪ್ರಕಾರ ಎಲ್ಲ ಒಂದು ಇನ್ಸ್ಟಿಟ್ಯೂಷನ್ಸ್ನ ಐಡೆಂಟಿಫೈ ಮಾಡಿದ್ದೀವಿ. ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಒಂದು ನೋಡಲ್ ಅಧಿಕಾರಿಯನ್ನು ನೇಮಿಸಿ ಅವರ ಒಂದು ಮಾಹಿತಿಯನ್ನು ಪಡೆದುಕೊಂಡಿದ್ದೀವಿ. ಒಟ್ಟು ಒಂದು 2,000 ನಾಯಿಗಳು ಐಡೆಂಟಿಫೈ ಆಗಿದೆ. ಈ ಬೀದಿ ನಾಯಿಗಳಿಗೆ ಊಟ ಹಾಕ್ತಾರ ಸರ್, ಅವ್ರಿಗೆ ಯಾಕೆ ಇದನ್ನ ಮಾಡ್ತಿಲ್ಲ ಅಂತ ಹೇಳಿ. ಈಗ ನೀವು ಹೇಳ್ತೀರಿ ನಾವು ರೆಡಿ ಮಾಡ್ತಿದ್ದೇವೆ, ಸೆಟ್ ಮಾಡ್ತಿದ್ದೀವಿ. ಯಾವಾಗ ಸೆಟ್ ಮಾಡೋದು? ಸುಮಾರು 1 ವರ್ಷ 2 ವರ್ಷ ಆಯ್ತು. ಸುಮಾರು ಜನರಿಗೆ ಕಳೆದಿದೆ. ನೀವು ಹೇಳ್ತೀರಿ, ನಾವು ಕೇಳ್ತೀವಿ, ಹೇಳ್ತೀವಿ, ಅದೇ ಆಗುತ್ತೆ. ನೀವು ಯಾವಾಗ ಹಿಂಗೆ ಮಾಡೋದು? ಓಡಾಡಕ್ ಆಗ್ತಿಲ್ಲ ಇಲ್ಲಿ ಬೆಳಗಾವಿಯಲ್ಲಿ. ನಿಮ್ಗೆ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಈ ಒಂದು ನಿಟ್ಟಿನಲ್ಲಿ ಈಗ ನಾವು ಆಲ್ರೆಡಿ ಬಂದ ತಕ್ಷಣ ಒಂದು ಜಾಗ ಏನು ಐಡೆಂಟಿಫೈ ಆಗಿದೆ, ಅಲ್ಲಿ ವರ್ಕ್ ಆರ್ಡರ್ ಕೊಟ್ಟು ಈಗ ಆಲ್ರೆಡಿ ವರ್ಕ್ ನಡೀತಾ ಇದೆ. ಆ ಒಂದು ವರ್ಕ್ನ ನಾವು ಫಾಸ್ಟಾಗಿ ಕಂಪ್ಲೀಟ್ ಮಾಡಿ ಒಂದು 2 ಮಂತ್ಸ್ ಒಳಗೆ ಕಂಪ್ಲೀಟ್ ಮಾಡೋದಾಗಿ DC ಸರ್ ಅಧ್ಯಕ್ಷತೆಯಲ್ಲಿ ನಿನ್ನೆ ಆಗಿರ್ತಕ್ಕಂಥ ಮೀಟಿಂಗ್ ಅಲ್ಲೂ ಕೂಡ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಅಲ್ಲಿವರೆಗೂ ಒಂದು ಟೆಂಪ್ರರಿ ಶೆಡ್ನ ಬಿಲ್ಡ್ ಮಾಡಿ ಎಲ್ಲ ಡಾಗ್ಸ್ನ ಐಡೆಂಟಿಫೈ ಮಾಡಿ ಅಲ್ಲಿ ಒಂದು ಅವಕ್ಕೆ ಚಿಕಿತ್ಸೆ ಕೊಟ್ಟು ಒಂದು ಮತ್ತೆ ಆ ಜಾಗದಲ್ಲಿ ಬಿಡೋ ಒಂದು ಕೆಲಸಗಳನ್ನ ಮಾಡ್ತಾ ಇದೀವಿ. ನಿರಂತರವಾಗಿ ಇಲ್ಲಿ ಜೋಸಿ ಮಾಡದ ನಿರಂತರವಾಗಿ ಅಟ್ಯಾಕ್ ಮಾಡ್ತಾರೆ. ಅಲ್ಲಿ ಯಾರು ವಿಸಿಟ್ ಮಾಡಿದ್ರಿ? ಇಲ್ಲ, ಈಗ ಈ ಒಂದು ನಿಟ್ಟಿನಲ್ಲಿ ಏನ್ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಆಮೇಲೆ ಹೆಲ್ತ್ ಸೆಕ್ಷನ್ ಏನಿದೆ ಕಾರ್ಪೊರೇಷನ್ ಅಲ್ಲಿ, ಈಗ ನಾವು ಆಲ್ರೆಡಿ ನಿನ್ನೆ ಕೂಡ ಈ ಮೀಟಿಂಗ್ ಆದ ತಕ್ಷಣ ಒಂದು ಸ್ಟ್ರಿಕ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ, ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದೀವಿ. ಅವರೆಲ್ಲ ಅದನ್ನ ಇಮಿಡಿಯೇಟ್ಲಿ ಐಡೆಂಟಿಫೈ ಮಾಡಿ ಯಾವುದೊಂದು ನಾಯಿಗಳಿಗೆ ಒಂದು ಬಿಹೇವಿಯರ್ ಅಷ್ಟು ಇದಿರಲ್ಲ, ಅದನ್ನ ಇಮಿಡಿಯೇಟ್ ಆಗಿ ಒಂದು ಆಪರೇಷನ್ ಮಾಡಿಸಿದಾಗ ಏನಾಗುತ್ತೆ, ಅದರದ್ದು ಒಂದು ಕ್ರೌರ್ಯ ಇದು ಕಡಿಮೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲೂ ಕೂಡ ನಾವು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಆಯ್ತು, ನಾವು ಇದೊಂದು ಮಾಹಿತಿ ತಗೊಂಡು ನಾನು ನಿಮ್ಗೆ ಈಗ ನಾವು ಕೂಡ ರೀಸೆಂಟ್ ಆಗಿ ಬಂದಿರತಕ್ಕಂಥದ್ದು, ಇದನ್ನ ನಾನು ತಮ್ಗೆ ಮಾಹಿತಿ ತಗೊಂಡು ಕೊಡ್ತೇನೆ. ಸರ್, ಈಗ ಪ್ರತಿ ವರ್ಷ ಬಜೆಟ್ ನಲ್ಲಿ ಸಂತಾನಹರಣ ಚಿಕಿತ್ಸೆ ಅಂತ ಹೇಳ್ತಾರೆ. ಏನವರು ಚಿಕಿತ್ಸೆ ಯಾವಾಗ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಏನ್ ಚಿಕಿತ್ಸೆ ಮಾಡಿ ಆಪರೇಷನ್ ಫೇಲ್ ಆಗ್ತಾ ಇದೆಯಾ ಅಥವಾ ಏನು ಚಿಕಿತ್ಸೆನೇ ಮಾಡ್ತಾ ಇಲ್ಲ ಅಂತ ಅನುಮಾನ ಬರ್ತಾ ಇದೆ. ಅಷ್ಟೊಂದು ಬೀದಿ ನಾಯಿಗಳು ಮಕ್ಕಳು ಮನೆ ಬಿಟ್ಟು ಹೊರಗಡೆ ಬಂದಾಗುತ್ತೆ. ಬೆಳಗಾವಿ ಜನ ಸಾಮಾನ್ಯ ಅಲ್ಲ ಅದು. ಆಯ್ತು, ಇದನ್ನ ನಾನು ನಿಮ್ಗೆ ಅಂಕಿಅಂಶಗಳನ್ನ ಆಮೇಲೆ ಮತ್ತೆ ಕೊಡ್ತೇವೆ. ಗಾಡಿನ ಫುಡ್ ಹಾಕ್ತಾರಲ್ಲ ಸರ್, ಅವ್ರ ಜೀವ ಬೆದರಿಕೆ ಹಾಕ್ತಾರೆ. ಬೇರೆದವ್ರಿಗೆ ಪ್ರಶ್ನೆ ಮಾಡಿದ್ರೆ ನೀವು ಯಾಕೆ ಫುಡ್ ಹಾಕ್ತಾರೆ ಅಂತ ಕೇಳಿದ್ರೆ ಅವರೇ ಜೀವ ಬೆದರಿಕೆ ಹಾಕ್ತಾರೆ. ಇದೆಲ್ಲ ನಿಮ್ಮ ಅಧಿಕಾರಿಗಳಿಗೆ ಗೊತ್ತಿದ್ರು ಯಾರೋ ಹಾಗೆ ಅದಕ್ಕೆ ಆ ಒಂದು ನಿಟ್ಟಿನಲ್ಲೇ ಕೂಡ ಈಗ ಏನಂದ್ರೆ ಒಂದು ಫೀಡಿಂಗ್ ಝೋನ್ಸ್ ಯಾಕೆ ನಾವು ಐಡೆಂಟಿಫೈ ಮಾಡ್ತೀವಿ ಅಂದ್ರೆ, ಡೆಸಿಗ್ನೇಟೆಡ್ ಫೀಡಿಂಗ್ ಝೋನ್ಸ್ ಮಾಡಿ ಬಿಟ್ಟಾಗ ಏನಾಗುತ್ತೆ, ಅಲ್ಲಿ ಆ ನಾಯಿಗಳಿಗೆ ಆ ಒಂದು ಜಾಗದಲ್ಲಿ ಮಾತ್ರ ಫುಡ್ ಸಿಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಈಗ ಬೇರೆ ಜನರಲ್ ಆಗಿ ಏನಾಗ್ತದೆ, ಬೇರೆ ಕಡೆ ಎಲ್ಲ ಕಡೆ ಓಡಾಡ್ಕೊಂಡು ಎಲ್ಲ ಸಿಕ್ಕ ಜಾಗಗಳಲ್ಲಿ ಫುಡ್ ಹಾಕುವಾಗ ಏನಾಗುತ್ತೆ, ಅದೊಂದು ಪ್ಯಾಟ್ರನ್ ತಪ್ಪೋಗುತ್ತೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗ ನಾವು ಕೆಲಸಗಳನ್ನ ಐಡೆಂಟಿಫೈ ಮಾಡ್ತಾ ಇದೀವಿ, ಅದನ್ನೆಲ್ಲ ಮಾಡ್ತೀವಿ. ಈಗ ರಿಪಬ್ಲಿಕ್ ಆಫ್ ಡಾಗ್ಸ್ ಆಗಿದೆ ಬೆಳಗಾವಿ ಅಂದ್ರೆ, ಅಷ್ಟು ವಿಪರೀತ ಆಗಿದೆ. ಹಾವಳಿ ಜನರಿಗೆ ಹೆದರ್ತಾ ಇದ್ದಾರೆ. ಮಕ್ಕಳು ಮನೆ ಹೊಸ್ತಲ್ಲಿ ದಾಟಿ ಹೊರಗಡೆ ಅಂಗಡಿಯಲ್ಲಿ ಬರೋದೇ ಪರಿಸ್ಥಿತಿ ಬಹಳ ಗಂಭೀರ ಇದೆ ಸರ್. ಅವ್ರು ಉಳೋದಂಗೆ, ಕೆಲಸ ಮಾಡೋದಂಗೆ, ಮಕ್ಕಳು ಶಾಲೆಗೆ ಹೋಗೋದಂಗೆ ಹೇಳಿದ್ರೆ ನಿಮ್ಗೆ ಇಲಾಖೆ ಗಮನಕ್ಕೆ ತಂದ್ರು ಅದನ್ನ ಯಾರು ರೆಸ್ಪಾನ್ಸಿಬಲ್ ಇಲ್ಲ ಅಂದ್ರೆ ಮತ್ತೆ ನೀವು ಎದಕ್ಕಿದ್ರೆ ಅನ್ನೋದು ಪ್ರಶ್ನೆ ಇಲ್ಲ. ಅದನ್ನ ಮಾಡ್ತಾ ಇದೀವಿ, ನಾವು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಥ್ಯಾಂಕ್ ಯು.